ರಾಜ್ಯ ಬಜೆಟ್ ವಿರೋಧಿಸಿ ತುಮಕೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಿಂದೂ ವಿರೋಧಿ ಸಿದ್ದರಾಮಯ್ಯ ಎಂದು ಧಿಕ್ಕಾರ ಕೂಗಿ ಆಕ್ರೋಶ. ಶುಭ ಶುಕ್ರವಾರ ಸಿಎಂ ಸಿದ್ದರಾಮಯ್ಯ ದಾಖಲೆಯ 16ನೇ ಬಜೆಟ್ ಮಂಡಿಸಿದ್ದು, ಸಿದ್ದರಾಮಯ್ಯ ಬಜೆಟ್ ಹಲಾಲ್ ಬಜೆಟ್ ಎಂದು ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲಿ ಇಂದು ಜಿಲ್ಲಾಧ್ಯಕ್ಷ ರವಿಕುಮಾರ್ ನೇತೃತ್ವದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿದ್ದು, ಟೌನ್ಹಾಲ್ನಿಂದ ಡಿಸಿ ಕಚೇರಿಯವರೆಗೂ ಟ್ರ್ಯಾಕ್ಟರ್ ಮೂಲಕ ಮೆರವಣಿಗೆ ಸಾಗಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಬಳಿಕ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಡಿಸಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಬಿಜೆಪಿ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರು, ಬಿಜೆಪಿ ಕಾರ್ಯಕರ್ತರು, ಮಹಿಳೆಯರು ಸೇರಿದಂತೆ ಹಲವಾರು ಮಂದಿ ಭಾಗಿಯಾಗಿದ್ರು. ಹಿಂದೂ ವಿರೋಧಿ ಸಿದ್ದರಾಮಯ್ಯ, ಹಿಂದೂ ವಿರೋಧಿ, ರೈತ ವಿರೋಧಿ ಹಾಗೂ ದಲಿತ ವಿರೋಧಿ ಬಜೆಟ್ ಎಂದು ಘೋಷಣೆ ಕೂಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ವಿನಯ್ ಬಿದ್ರೆ, ಅಲ್ಪಸಂಖ್ಯಾತರ ತುಷ್ಕರಣಕ್ಕೆ ಒತ್ತು ನೀಡಲಾಗಿದೆ. ಹಿಂದೂ, ರೈತ, ದಲಿತ ಸಮುದಾಯಗಳ ಮೇಲೆ ಅನ್ಯಾಯ ಆಗ್ತಾ ಇದೆ ಎಂದು ಆಕ್ರೋಶ ಹೊರಹಾಕಿದ್ರು. ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ, ದಲಿತ ವಿರೋಧಿ ನೀತಿಯನ್ನ ವಿರೋಧಿಸಿಬಿಟ್ಟು ಪ್ರತಿಭಟನೆಯನ್ನು ನಡೆಸಿದೆ. ಸಿದ್ದರಾಮಯ್ಯನವರು ಮಂಡಿಸಿದಂಥ ಬಜೆಟ್ ಜಗತ್ತಿನ ಮೊದಲ ಹಲಾಲ್ ಸರ್ಟಿಫೈಡ್ ಬಜೆಟ್ ಅನ್ನೋ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಬಜೆಟ್ನಲ್ಲಿ ಅಲ್ಪಸಂಖ್ಯಾತ ತುಷ್ಟೀಕರಣವನ್ನೇ ಮುಖ್ಯವಾದ ಅಂಶವನ್ನಾಗಿಟ್ಕೊಂಡು ದಲಿತ ಸಮುದಾಯವನ್ನ, ರೈತ ಸಮುದಾಯವನ್ನ ಕಡೆಗಣಿಸ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. 4,500 ಕೋಟಿ ರೂಪಾಯಿಗಳ ಅಲ್ಪಸಂಖ್ಯಾತರ ಅನುದಾನದಲ್ಲಿ ಇವತ್ತು 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚಲಿಕ್ಕೆ ಹೊರಟಿದ್ದಾರೆ, ಹಣ ಇಲ್ಲ ಅಂತ. ಆದರೆ 150 ಕೋಟಿ ರೂಪಾಯಿಗಳನ್ನ ವಕ್ಫ್ ಭವನಕ್ಕೋಸ್ಕರ, ವಕ್ಫ್ ಅಭಿವೃದ್ಧಿ ಕೊಟ್ಟಿರ್ತಕ್ಕಂಥದ್ದನ್ನ, ಮುಸಲ್ಮಾನರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕಾಲೇಜುಗಳನ್ನು ತರಲಿಕ್ಕೆ ಕೊಟ್ಟಿರ್ತಕ್ಕಂಥ, ಮತ್ತು ಮುಸಲ್ಮಾನರ ಮದುವೆಗೆ 50,000 ರೂಪಾಯಿಗಳ ಪ್ರೋತ್ಸಾಹವನ್ನು ಕೊಡ್ತೀವಿ ಅಂತಕ್ಕಂಥ, ಈ ರೀತಿಯ ಯಾವುದೇ ವೈಜ್ಞಾನಿಕ ತಳಹದಿ ಇಲ್ಲದಲೇ ಇರತಕ್ಕಂಥ, ಕೇವಲ ತನ್ನ ವೋಟ್ ಬ್ಯಾಂಕ್ ಅನ್ನು ಗಟ್ಟಿ ಮಾಡ್ಕೋಬೇಕು ಅಂತಕ್ಕಂಥ ಮುಸ್ಲಿಂ ತುಷ್ಟೀಕರಣದ ಬಜೆಟ್ ಅನ್ನು ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಇದನ್ನ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಾದ್ಯಂತ ತೀವ್ರವಾಗಿ ಖಂಡಿಸುತ್ತೆ. ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆಗೂ ಕೂಡ ಯಾವುದೇ ವಿಶೇಷ ಯೋಜನೆಯನ್ನ ಬಜೆಟ್ನಲ್ಲಿ ರೂಪಿಸಿಲ್ಲ. ಒಳ್ಳೆ ಯೋಜನೆಗಳನ್ನ ತರಲಿಕ್ಕೆ ತುಮಕೂರು ಜಿಲ್ಲೆಯ 2 ಮಂತ್ರಿಗಳು ವಿಫಲರಾಗಿದ್ದಾರೆ. ಯಾವ ಬಹುನಿರೀಕ್ಷಿತ ವಿಮಾನ ನಿಲ್ದಾಣ ಇರ್ಬೋದು, ಮತ್ತು ಇಡೀ ದೇಶದಲ್ಲೇ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು, ಶಿಕ್ಷಣ ಕ್ಷೇತ್ರದ ಕೊಡುಗೆ ಇರ್ಬೋದು, ಈ ಎಲ್ಲ ನಿಟ್ಟಿನಲ್ಲೂ ಕೂಡ ತುಮಕೂರನ್ನ ಹೇಗೆ ಒಂದು ಬೆಂಗಳೂರಿಗೆ ಸಬರ್ಬನ್ ಆಗಿ ಮಾಡಬಹುದಾಗಿತ್ತು, ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿರೋದಕ್ಕೆ ಇವತ್ತು ಭಾಜಪ ತುಮಕೂರು ಜಿಲ್ಲೆ ತೀವ್ರವಾಗಿ ಖಂಡಿಸುತ್ತೆ. ಇದನ್ನು ವಿರೋಧಿಸ್ಬಿಟ್ಟು ಇವತ್ತು ನಾನು ಅತಿ ಹೆಚ್ಚಿನ ಬಾರಿ ಬಜೆಟ್ ಅನ್ನು ಮಂಡಿಸಿದೆ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು, ಪ್ರಪಂಚದಲ್ಲೇ ಯಾರು ಮಂಡಿಸ್ತಕ್ಕಂಥ ಬಜೆಟ್ ಅನ್ನು ಯಾವುದೋ ಒಂದು ಜಾತಿಯ ಅಂದರೆ ಮುಸಲ್ಮಾನರನ್ನ ಓಲೈಸುವಂಥ ಒಂದು ಬಜೆಟ್ ಅನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರ ಈ ಬಜೆಟ್ ಅನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತು ತುಮಕೂರಿನಲ್ಲಿ ಟ್ರ್ಯಾಕ್ಟರ್ ಮುಖಾಂತರ ನಾವು ಮೆರವಣಿಗೆ ಮಾಡೋದ್ರ ಮುಖಾಂತರ ನಮ್ಮೆಲ್ಲ ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಯಾವುದೇ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದಲೆ ಮುಂಬರ್ತಕ್ಕಂಥ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು, ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು, ಅದು ಅಸೆಂಬ್ಲಿ ಚುನಾವಣೆ ಇರ್ಬೋದು, ಇವತ್ತೇನು ಮುಸಲ್ಮಾನರ ತುಷ್ಟೀಕರಣ ಮಾಡೋದಕ್ಕೆ, ಅವ್ರನ್ನ ಓಲೈಸೋದಕ್ಕೆ ಅವ್ರಿಗೋಸ್ಕರನೇ ಮಾಡಿದಂಥ ಈ ಬಜೆಟನ್ನು ವಿರೋಧಿಸಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲೇ ಹಿಂದೆ 25-30 ಸಾವಿರ ಕೊಟ್ಟರೆ TC ಇಡ್ತಾಯಿದ್ರು. ಇವತ್ತು TC ಸುಟ್ಟೋಗಿ 4 ದಿನ 5 ದಿನ ಆದರೂ ನಾವೇ ಹೋಗಿ ದುಡ್ಡು ಕೊಟ್ಟು ಕೊಂಡ್ಕೊಂಬತ್ತೀನಿ ಅಂದರು 3 ಲಕ್ಷ 4 ಲಕ್ಷ ಬೇಕು ಇವತ್ತೊಂದು TC ಇಡ್ಸೋಕ್ಕೆ. ಆ ಸ್ಥಿತಿಗೆ ಇವತ್ತು ನಮ್ಮನ್ನು ರೈತರನ್ನು ತಳೆದಂಥ ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಒಂದು ಆಂದೋಲನವನ್ನು ರೂಪಿಸಿದೆ. ಇನ್ನು ಮುಂದೆ ನಮ್ಮ ಎಲ್ಲ ಗ್ರಾಮೀಣ ಪ್ರದೇಶದ ಮತ್ತು ನಗರದ ನಾಗರಿಕರೊಂದಿಗೆ ಸೇರಿ ನಾವು ಭಾರತೀಯ ಜನತಾ ಪಾರ್ಟಿ ಈ ಒಂದು ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನವರ ಈ ಒಂದು ಆಡಳಿತ ವಿರುದ್ಧ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಹಿಂದಿನ ಬಜೆಟಲ್ಲಿ ಬಿಜೆಪಿ ಸರ್ಕಾರನೇ 2 ಕೋಟಿ ಏನೋ ಟೋಟಲ್ ಆಗಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿತ್ತು ಒಂದು ಬಜೆಟಲ್ಲಿ ಅಂತೇಳಿ, ಮತ್ತೆ ಈಗಿನ ಬಜೆಟಲ್ಲಿ ಒಟ್ಟು 4 SC ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ದಂಗೆ 55 ಕೋಟಿ ಅಷ್ಟೇ ಇವತ್ತು ದಲಿತರಿಗೆ ಕೊಟ್ಟಿರ್ತದೆ. ಇಡೀ ರಾಜ್ಯಕ್ಕೆ ಅವ್ರಿಗೆ ಕೊಟ್ಟಿರೋಂಥದ್ದು 4,000 ಕೋಟಿ. ಮತ್ತು ಏನು ಹಿಂದೆ ನಾವು ಬಜೆಟಲ್ಲಿ ಬರ್ತಾ ಇತ್ತು 25,000 ಕೋಟಿ SCP ಮತ್ತು TSP ಹಣವನ್ನು ಈಗಾಗಲೇ ವಾಪಸ್ ತಗೊಂಡು ಅವರು ಗ್ಯಾರಂಟಿಗೆ ಕೆಳಗೆ ಕೊಟ್ಟಿರೋಂಥದ್ದು. ಅವ್ರು ಹೇಳೋದು ಗ್ಯಾರಂಟಿಲು ಅವರು ಯಾರು ದಲಿತರು ಇರ್ತಾರೆ ಅಂತ. ಎಷ್ಟು % ಇರ್ತಾರೆ ದಲಿತರು? ಎಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟೋರ್ಗೂ ಕೊಡ್ತೀರಿ, ಯಾರು ಬೇಡ ಅಂದವ್ರಿಗೂ ಕೊಡ್ತೀರಿ ಒತ್ತಾಯಪೂರ್ವಕವಾಗಿ. ಇವರಲ್ಲಿ ಬೈಫರ್ಕೇಷನ್ನು ಇಲ್ಲ, ಯಾವುದು ಜನಗಣತಿನೂ ಇಲ್ಲ, ಯಾರು ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ಮಾಹಿತಿನೂ ಇವ್ರಿಗಿಲ್ಲ.
ಇವರಿಗೆ ಚುನಾವಣೆ ಗಿಮಿಕ್ಕು ಮತಗಳಿಕೆಗೋಸ್ಕರ ಈ ರೀತಿಯ ಬಜೆಟ್ಟು ಇದನ್ನು ಓಲೈಕೆ ಮಾಡ್ಕೊಂಡು ಇನ್ಯಾವುದೇ ಅಭಿವೃದ್ಧಿ ನರೇಂದ್ರ ಮೋದಿಯವರ ಸರ್ಕಾರದ ಆಡಳಿತದ ವಿರುದ್ಧ ಇವರಿಗೆ ಯಾವುದೇ ಅಭಿವೃದ್ಧಿ ಮಾಡೋಕ್ಕೆ ಆಗ್ತಾ ಇಲ್ಲ. ಇಡೀ ದೇಶಾದ್ಯಂತ ಕಾಂಗ್ರೆಸ್ ಇದೊಂದು ಷಡ್ಯಂತ್ರ ರೂಪಿಸಿ ಅಧಿಕಾರ ಬರುವಂಥ ಪ್ರಯತ್ನ ಮಾಡ್ತಿದೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಅದನ್ನು ಆಗೋದಕ್ಕೆ ಬಿಡೋದಿಲ್ಲ. ನಾಗರಿಕರ ಜೊತೆ ಸೇರಿ ಇನ್ನು ಉಗ್ರವಾದ ಹೋರಾಟವನ್ನು ಮಾಡುತ್ತಾರೆ. ಮಂಡಿಸಿರುವ ಈ ಬಜೆಟ್ ಯಾವುದೇ ರೀತಿ ಹುರುಳಿಲ್ಲದ ಬಜೆಟ್ ಆಗಿದೆ. ಇದನ್ನು ವಿರೋಧಿಸಿ ಇವತ್ತು ಜಿಲ್ಲಾ ಬಿಜೆಪಿಯಿಂದ ನಾವು ಉಗ್ರವಾದ ಹೋರಾಟವನ್ನು ಕೈಗೊಂಡಿದ್ದೇವೆ. ಇದು ರೈತ ವಿರೋಧಿ ಬಜೆಟ್, ಅಲ್ಪಸಂಖ್ಯಾತ ವಿರೋಧಿ ಬಜೆಟ್, ಬರೀ ಮುಸ್ಲಿಂ ಓಲೈಕೆ ಅಂತ ಈ ಬಜೆಟ್ನ ಗುರಿಯಾಗಿದೆ. ಇದು ಯಾವುದೇ ರೀತಿ ಹೆಣ್ಮಕ್ಳಿಗೆ ಉಪಯೋಗ ಆಗಂತ ಬಜೆಟ್ ಇದರಲ್ಲಿ ಏನೂ ಇಲ್ಲ. ಬರೀ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಶಕ್ತಿ ಯೋಜನೆಗಳು ತಂದಿರೋದ್ರಿಂದ ಇದರಿಂದ ಬರೀ ಅಶಕ್ತರಾಗಿದ್ದಾರೆ ಹೊರತು ಹೆಣ್ಮಕ್ಳು ಯಾವುದೇ ರೀತಿ ಶಕ್ತಿ ಯೋಜನೆಯಿಂದ ಉಪಯೋಗ ಇಲ್ಲ. ಹಂಗೂ ನೀವು ಹೆಣ್ಮಕ್ಳಿಗೆ ಉಪಯೋಗ ಮಾಡಬೇಕು ಅನ್ನೋದಿದ್ರೆ ಹೆಣ್ಮಕ್ಳಿಗೆ ಉಚಿತ ಶಿಕ್ಷಣ ಕೊಡಿ, ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಿ. ಅದು ಬಿಟ್ಟು ಇದ್ಯಾವುದು ಶಕ್ತಿ ಯೋಜನೆ ಬಸ್ ಫ್ರೀ ಕೊಡ್ತೀವಿ, 2000 ಕೊಡ್ತೀವಿ, ಇದನ್ನೆಲ್ಲ ಬಿಟ್ಬಿಡಿ. ಮೊದಲು ಮಹಿಳೆಯರಿಗೆ ರಕ್ಷಣೆ ಕೊಡಿ. ಎಷ್ಟೊಂದು ಈ ಕರ್ನಾಟಕದಲ್ಲಿ ಈ ಸರ್ಕಾರ ಬಂದಮೇಲೆ ಬರೀ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಬರೀ ಇಂಥದ್ದೇ ನಡೀತಾ ಇದೆ. ಇದರಿಂದ ಹೆಣ್ಮಕ್ಳಿಗೆ ಒಂದು ರಕ್ಷಣೆ ಕೊಡುವಂಥ ಕಠಿಣ ಕಾನೂನನ್ನು ತಗೊಂಬನ್ನಿ. ಇದ್ಯಾವುದು ಶಕ್ತಿ ಯೋಜನೆ ಫ್ರೀ ದುಡ್ಡು ನಮ್ಗೆ ಯಾವುದು ಬೇಡ ಅಂತ ಈ ಮೂಲಕ ಸಿದ್ದರಾಮಯ್ಯನವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಖಂಡಿತ ಖುಷಿಯಾಗಿಲ್ಲ. ನಮಗೆ ಬಸ್ ಚಾರ್ಜ್ ಕೊಟ್ಟು ಓಡಾಡುವಷ್ಟು ಶಕ್ತಿ ಖಂಡಿತ ಇದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕಿಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.